ಯಾವ ಪ್ರದೇಶದ ಒಟ್ಟು 5,678 ಎಕರೆ ಪ್ರದೇಶವನ್ನು ಗ್ರೇಟರ್ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಪ್ರದೇಶವೆಂದು ಸಚಿವ ಸಂಪುಟವು ಘೋಷಿಸಿದೆ? ಬನ್ನರಘಟ್ಟ ಹುಲ್ಲುಗಾವಲು ಪ್ರದೇಶ, ಹೆಸರಘಟ್ಟ ಹುಲ್ಲುಗಾವಲು ಪ್ರದೇಶ, ಒಂಪಲಘಟ್ಟ ಹುಲ್ಲುಗಾವಲು ಪ್ರದೇಶ, ಚಲ್ಲಘಟ್ಟ ಹುಲ್ಲುಗಾವಲು ಪ್ರದೇಶ. ಸರಿಯಾದ ಉತ್ತರ ಹೆಸರಘಟ್ಟ ಹುಲ್ಲುಗಾವಲು ಪ್ರದೇಶ. ಮುಂದಿನ ಪ್ರಶ್ನೆ. ಕಳೆದ 20 ವರ್ಷಗಳಲ್ಲಿ ಹುಲಿಗಳ ವಾಸಸ್ಥಳದ ಪ್ರದೇಶವು ಶೇಕಡ ಎಷ್ಟರಷ್ಟು ಹೆಚ್ಚಿದೆ ಎಂದು ಇತ್ತೀಚಿನ ವರದಿಯೊಂದು ತಿಳಿಸಿದೆ? ಶೇಕಡ 10ರಷ್ಟು, ಶೇಕಡ 20ರಷ್ಟು, ಶೇಕಡ 30ರಷ್ಟು, ಶೇಕಡ 40ರಷ್ಟು. ಸರಿಯಾದ ಉತ್ತರ ಶೇಕಡ 30ರಷ್ಟು. ಮುಂದಿನ ಪ್ರಶ್ನೆ. ಇಸ್ರೇಲ್ ಸೇನಾ ಹೊಸ ಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಮೊಹಮ್ಮದ್ ಇಕ್ಬಾಲ್, ಮೊಹಮ್ಮದ್ ಅನ್ವರುದ್ದೀನ್, ಇಯಾಲ್ ಜಮೀರ್, ಜಮೀಕ್ ಅಹ್ಮದ್. ಸರಿಯಾದ ಉತ್ತರ ಇಯಾಲ್ ಜಮೀರ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ ವೈಯಕ್ತಿಕವಾಗಿ ಅತಿ ಹೆಚ್ಚು ಸ್ಕೋರ್ ಮಾಡಿ ದಾಖಲೆ ಮಾಡಿದವರು ಯಾರು? ರೋಹಿತ್ ಶರ್ಮಾ, ಅಭಿಷೇಕ್ ಶರ್ಮಾ, ಶಿವಮ್ ದುಬೆ, ಸಂಜು ಸ್ಯಾಮ್ಸನ್. ಸರಿಯಾದ ಉತ್ತರ ಅಭಿಷೇಕ್ ಶರ್ಮಾ. ಮುಂದಿನ ಪ್ರಶ್ನೆ. ನ್ಯಾಕ್, ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡೇಷನ್ ಕೌನ್ಸಿಲ್ ಅಂದರೆ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ಪರಿಶೀಲನಾ ಸಮಿತಿಯ ಅಧ್ಯಕ್ಷರು ಯಾರು? GP ಸಾರಥಿ ವರ್ಮಾ, ಅನಿಲ್ ಸಹಸ್ರಬುದ್ಧೆ, ಎ ರಾಮಕೃಷ್ಣ, ಕೊನೇರು ರಾಜಾ ಹರಿನ್. ಸರಿಯಾದ ಉತ್ತರ ಅನಿಲ್ ಸಹಸ್ರಬುದ್ಧೆ. ನ್ಯಾಕ್ ಇರುವುದು ಡೆಲ್ಲಿ ಸ್ನೇಹಿತರೆ. ಇದು ಸ್ಥಾಪನೆ ಆಗಿದ್ದು 1994ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಉದ್ದೇಶ ಏನಂದರೆ ಸ್ವಯಂ ಮೌಲ್ಯಮಾಪನ, ಹೊಣೆಗಾರಿಕೆ ಮತ್ತು ನಾವೀನ್ಯತೆಯ ಮೂಲಕ ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟವನ್ನು ಉತ್ತೇಜಿಸುವುದು ಸ್ನೇಹಿತರೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಗೃಹ ಬಳಕೆ ವೆಚ್ಚದ ವರದಿಯನ್ನು ಬಿಡುಗಡೆ ಮಾಡಿದ್ದು 2023ರ ಆಗಸ್ಟ್ನಿಂದ 2024ರ ಜುಲೈವರೆಗೂ ನಡೆಸಿದ ಸಮೀಕ್ಷೆಯಲ್ಲಿ ಯಾವ 2 ರಾಜ್ಯಗಳ ಗ್ರಾಮೀಣ ಗೃಹ ಬಳಕೆ ವೆಚ್ಚ ಮತ್ತು ನಗರ ಪ್ರದೇಶದ ಗೃಹ ಬಳಕೆ ವೆಚ್ಚವು ಅತಿ ಹೆಚ್ಚಾಗಿದೆ? ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ, ಒಡಿಶಾ ಮತ್ತು ಕರ್ನಾಟಕ, ಒಡಿಶಾ ಮತ್ತು ಪಂಜಾಬ್, ಕರ್ನಾಟಕ ಮತ್ತು ಪಂಜಾಬ್. ಸರಿಯಾದ ಉತ್ತರ ಒಡಿಶಾ ಮತ್ತು ಪಂಜಾಬ್ ಸ್ನೇಹಿತರೆ. ಕರ್ನಾಟಕದಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಗೃಹ ಬಳಕೆಯ ವೆಚ್ಚ ಶೇಕಡ 5ರಷ್ಟು ಏರಿಕೆಯಾಗಿದೆ ಸ್ನೇಹಿತರೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಕೂಡ ಶೇಕಡ 3ರಷ್ಟು ಏರಿಕೆಯಾಗಿದೆ ಸ್ನೇಹಿತರೆ. ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಲ್ಲಿ ಕ್ರಮವಾಗಿ 3% ಏರಿಕೆಯಾಗಿದೆ ಸ್ನೇಹಿತರೆ. ಇತ್ತೀಚೆಗೆ 19 ವರ್ಷದೊಳಗಿನ ಮಹಿಳೆ T20 ವಿಶ್ವಕಪ್ಪನ್ನು ಯಾವ ದೇಶದಲ್ಲಿ ನಡೆಸಲಾಯಿತು ಸ್ನೇಹಿತರೆ? ಇಂಡೋನೇಷ್ಯಾ, ಮಲೇಷಿಯಾ, ಸಿಂಗಾಪುರ್, ವಿಯೆಟ್ನಾಂ. ಇದು ಮಲೇಷಿಯಾದಲ್ಲಿ ನಡೆಯುತ್ತೆ ಸ್ನೇಹಿತರೆ. ಮಲೇಷಿಯಾದ ಕೌಲಾಲಂಪುರದಲ್ಲಿ ಈ T20 ಕಾರ್ಯಕ್ರಮ, ಇದು T20 ಕ್ರಿಕೆಟ್ ನಡೆಯುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ. ಭಾರತ ಮಹಿಳಾ ತಂಡವು ಇತ್ತೀಚೆಗೆ 19 ವರ್ಷದೊಳಗಿನ ಮಹಿಳೆಯರ T20 ಕ್ರಿಕೆಟ್ ವಿಶ್ವಕಪ್ಪನ್ನು ಯಾರ ವಿರುದ್ಧ ಗೆಲುವು ಸಾಧಿಸಿತು? ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ಸ್ನೇಹಿತರೆ. ಭಾರತದ ಮಹಿಳಾ ತಂಡವು 2ನೇ ಬಾರಿಗೆ 19 ವರ್ಷದೊಳಗಿನ T20 ವಿಶ್ವಕಪ್ನ ಪಡೆದುಕೊಂಡು ಸ್ನೇಹಿತರೆ. ಬೆಂಗಳೂರಿನ ನಿಕ್ಕಿ ಪ್ರಸಾದ್ ರವರು ಈ ತಂಡದ ನಾಯಕಿಯಾಗಿರ್ತಾರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ. 2025ರಲ್ಲಿ ಜೀವಮಾನ ಸಾಧನೆಗಾಗಿ ನೀಡುವ ಕರ್ನಲ್ CK ನಾಯ್ಡು ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಕಪಿಲ್ ದೇವ್, ಸಚಿನ್ ತೆಂಡೂಲ್ಕರ್, ಮಹೇಂದ್ರ ಸಿಂಗ್ ಧೋನಿ, ಅನಿಲ್ ಕುಂಬ್ಳೆ. ಸರಿಯಾದ ಉತ್ತರ ಸಚಿನ್ ತೆಂಡೂಲ್ಕರ್ ಸ್ನೇಹಿತರೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ದುಲಾರಿ ದೇವಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಯಾವ ವರ್ಷದಲ್ಲಿ ನೀಡಲಾಯಿತು? 2018, 2019, 2020, 2021. ಸರಿಯಾದ ಉತ್ತರ 2019.
ಇವರು ಮೂಲತಃ ಬಿಹಾರ ರಾಜ್ಯದವರಾಗಿರ್ತಾರೆ ಸ್ನೇಹಿತರೆ. ಇವರು ಸಾಂಪ್ರದಾಯಿಕ ಮೈಥಿಲಾ ಕಲೆಯ ಪೋಷಕರಾಗಿರ್ತಾರೆ ಸ್ನೇಹಿತರೆ. ಇವರು ಇತ್ತೀಚೆಗೆ ಮಧುಬನಿ ಅನ್ನುವಂತಹ ಒಂದು ಕಲೆ ಇರ್ತಕ್ಕಂಥ ಒಂದು ಸೀರೆಯನ್ನು ನಿರ್ಮಲಾ ಸೀತಾರಾಮನ್ ಅವರಿಗೆ ಧರಿಸೋದಕ್ಕೆ ಕೊಡ್ತಾರೆ ಸ್ನೇಹಿತರೆ. ಅವರು ಬಜೆಟ್ನ ಸಂದರ್ಭದಲ್ಲಿ ಧರಿಸಲಿಕ್ಕೆ ಹೇಳಿರ್ತಾರೆ. ಹಾಗಾಗಿ ಅವರು ಬಜೆಟ್ನ ಸಂದರ್ಭದಲ್ಲಿ ಅದನ್ನು ಧರಿಸಿ ಬರ್ತಾರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಫೆಬ್ರವರಿ 2 ವಿಶ್ವ ವೆಟ್ಲ್ಯಾಂಡ್ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು 2025 ಫೆಬ್ರವರಿ 2 ಧ್ಯೇಯ ವಾಕ್ಯವೇನು? ವೆಟ್ಲ್ಯಾಂಡ್ಸ್ ಆ್ಯಂಡ್ ವುಮೆನ್ ವೆಲ್ಬೀಯಿಂಗ್, ತೇವಭೂಮಿಯನ್ನು ಪುನರ್ಸ್ಥಾಪಿಸುವುದು, ನಮ್ಮ ಸಾಮಾನ್ಯ ಭವಿಷ್ಯಕ್ಕಾಗಿ ತೇವಭೂಮಿಯನ್ನು ರಕ್ಷಿಸುವುದು, ವೆಟ್ಲ್ಯಾಂಡ್ಸ್ ಆ್ಯಕ್ಷನ್ ಫಾರ್ ಪೀಪಲ್ ಆ್ಯಂಡ್ ನೇಚರ್. ಸರಿಯಾದ ಉತ್ತರ ನಮ್ಮ ಸಾಮಾನ್ಯ ಭವಿಷ್ಯಕ್ಕಾಗಿ ತೇವಭೂಮಿಯನ್ನು ರಕ್ಷಿಸುವುದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಯಾರ ಹೆಸರನ್ನು ಇಟ್ಟು ಮರುನಾಮಕರಣ ಮಾಡಲಾಗಿದೆ? ಆದಿಕವಿ ಪಂಪ, ಮಹರ್ಷಿ ವಾಲ್ಮೀಕಿ, ರಾಘವಾಂಕ, ರನ್ನ. ಸರಿಯಾದ ಉತ್ತರ ಮಹರ್ಷಿ ವಾಲ್ಮೀಕಿ.